ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಗೆ ಎಂತಹ ಕಷ್ಟಗಳೇ ಇರಲಿ, ದುಃಖ ದುಮಾನಗಳೇ ಇರಲಿ, ಶ್ರೀ ಗುರು ರಾಯರನ್ನು ನೆನೆಸಿದರೆ ಸಾಕು, ಕ್ಷಣಾರ್ಧದಲ್ಲಿ ಮಾಯವಾಗುತ್ತವೆ. ನೋಡಿ, ದೀಪಗಳ ಅಲಂಕಾರದಿಂದ ಮಂತ್ರಾಲಯ ಹೇಗೆ ಜಗಮಗಿಸುತ್ತದೆ ಎಂದು. ಸ್ವರ್ಗವೇ ದರಗಿಳಿದಂತೆ ಭಾಸವಾಗುತ್ತಿದೆ. ನಾವು ಈ ಅರಮನೆಯೊಳಗೆ ಹೊರಟಂತೆ ಭಾಸವಾಗುತ್ತಿದೆ. ಈ ಎಲ್ಲ ದೀಪಗಳ ಅಲಂಕಾರ, ಪೇಂಟಿಂಗ್ನಿಂದ ಕಂಗೊಳಿಸುತ್ತಿರುವ ಈ ಭವ್ಯ ದೃಶ್ಯವನ್ನು ನೋಡಲು ಎರಡು ಕಣ್ಣುಗಳು ಸಾಲುತ್ತಿಲ್ಲ. ಈ ಎಲ್ಲ ರಾಯರ ವೈಭವವನ್ನು ನೋಡಲು ನೀವು ಒಮ್ಮೆಯಾದರೂ ಮಂತ್ರಾಲಯಕ್ಕೆ ಖಂಡಿತವಾಗಿ ಭೇಟಿ ಕೊಡಲೇಬೇಕು. ನೀವು ನೋಡಬಹುದು, ಇಲ್ಲಿ ಸಾಯಂಕಾಲದ ಸಮಯದಲ್ಲಿ ಮಂಚಾಲಮ್ಮ ದೇವಿಗೆ ದೀಪವನ್ನು ಹಚ್ಚುತ್ತಾರೆ. ಇಲ್ಲಿ ಹಲವು ಭಜನಾ ಮಂಡಳಿಗಳಿಂದ ರಾಯರ ಭಜನೆ, ಸಂಗೀತ ಸೇವೆ ನಡೆಯುತ್ತದೆ. ಈಗ ನೀವು ಇಲ್ಲಿ ನೋಡಬಹುದು, ರಥೋತ್ಸವಕ್ಕಾಗಿ ವಿವಿಧ ರಥಗಳು ಸಿದ್ಧವಾಗಿ ನಿಂತಿವೆ. ಇಲ್ಲಿ ದಿನನಿತ್ಯವೂ ಸಾಯಂಕಾಲ ರಥೋತ್ಸವವು ನಡೆಯುತ್ತದೆ. ರಜತ ರಥೋತ್ಸವ, ಸುವರ್ಣ ರಥೋತ್ಸವ, ನವರತ್ನ ರಥೋತ್ಸವ, ಈ ಥರ ರಥೋತ್ಸವ ಸೇವೆಯನ್ನು ನೀವು ಮಾಡಿಸಬಹುದು. ಸೇವೆಯ ಡೀಟೇಲ್ಸ್ಗಳನ್ನು ಹಿಂದಿನ ವಿಡಿಯೋದಲ್ಲಿಯೇ ಹಾಕಿದ್ದೇನೆ. ಯಾರೆಲ್ಲ ವಿಡಿಯೋವನ್ನು ನೋಡಿಲ್ಲ, ಆ ವಿಡಿಯೋದ ಲಿಂಕನ್ನು ನಾನು ಇಲ್ಲಿ ಐ ಬಟನ್ನಲ್ಲಿ ಹಾಕುತ್ತೇನೆ. ಖಂಡಿತವಾಗಿ ಮಿಸ್ ಮಾಡದೆ ನೋಡಿ. ನೀವು ಇಲ್ಲಿ ನೋಡಬಹುದು, ಈಗ ರಾಯರ ತೊಟ್ಟಿಲೋತ್ಸವ ನಡೆಯುತ್ತಿದೆ. ಶ್ರೀರಾಯರಿಗೆ ಜೋಗುಳ ಹಾಡಿ ಮಲಗಿಸುತ್ತಾರೆ. ರಾಯರ ದರ್ಶನ ರಾತ್ರಿ 9 ಗಂಟೆಗೆ ಕ್ಲೋಸ್ ಆಗುತ್ತದೆ.